ಮತ್ತೊಮ್ಮೆ ಗೌರವಾನ್ವಿತ ಪತ್ರಕರ್ತ ಮಿತ್ರರಿಗೆ ನಿಮ್ಮ ಪ್ರೀತಿಯ ಮದನದಲ್ಲಿ ಮಾಡುವ ವಂದನೆಗಳು. ನನ್ನೊಂದಿಗೆ ಇಂದು 2019ನೇ ಕ್ಯಾಲೆಂಡರ್ ವರ್ಷದ ರಾಜ್ಯ ವಾರ್ಷಿಕ ಚಲನಚಿತ್ರ ಪ್ರಶಸ್ತಿಯನ್ನು ಕುರಿತಂತೆ ಹಲವು ನಮ್ಮ ಚಿತ್ರವನ್ನು ವೀಕ್ಷಣೆ ಮಾಡಿದಂಥ ನಮ್ಮ ಹಿರಿಯ ಶ್ರೀ ಮುನಿನಾರಾಯಣ ಸ್ವಾಮಿಯವರು ಹಾಗೂ ಗುಲ್ಬರ್ಗದ ಶ್ಯಾಮ್ ನಾಟಿಕರ್ ಅವರು ಹಿರಿಯ ದಲಿತ ಮುಖಂಡರು, ಅವರೊಂದಿಗೆ ನಮ್ಮ ಸರ್ವಣ ಅವರು ಬೆಂಗಳೂರಿನ ಯುವ ನಾಯಕರು ಹಾಗೂ ಶ್ರೀಶೈಲಂರವರು ಯಾವೂರು ಸರ್ ಬಿಜಾಪುರದಿಂದ ಆಗಮಿಸಿದ್ದಾರೆ. ಯಾಕೆ ಅಲ್ಲಿಂದ ಬಂದಿದ್ದಾರೆ ಅಂದರೆ ಇವರೆಲ್ಲ ಅಲ್ಲಿ ಸಿನಿಮಾವನ್ನು ನೋಡಿದ್ದಾರೆ. ಅದರ ಬಗ್ಗೆ ಅವರ ಅನಿಸಿಕೆ ಅಂತ ಹೇಳಿದ ನಂತರ ನಾನು ಉಳಿದಂತೆ ತಮ್ಮೊಂದಿಗೆ ನನ್ನ ನೋವನ್ನು ಹಂಚಿಕೊಳ್ತೇನೆ. ಮೊದಲಿಗೆ ಮುನಿನಾರಾಯಣ ಸ್ವಾಮಿ ಅವರು ಮಾತಾಡ್ತಾರೆ. ನಮಸ್ಕಾರ, ನನ್ನ ಹೆಸರು ಮುನಿನಾರಾಯಣ ಸ್ವಾಮಿ. ಭಾರತೀಯ ದಲಿತ ಸಾಹಿತ್ಯ ಅಕಾಡೆಮಿಯ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷನು, ಕದಂಬ ಕರ್ನಾಟಕ ಕಲ್ಚರಲ್ ಮತ್ತು ಡೆವಲಪ್ಮೆಂಟ್ ಕಾರ್ಪೊರೇಟ್ ಸಂಘಟನೆಯ ರಾಜ್ಯ ಖಜಾನ್ಸಿ ಹಾಗೂ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನೌಕರರ ಸಂಘದ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ಒಂದು ಪತ್ರಿಕಾ ಮಾಧ್ಯಮದ ಎಲ್ಲ ನನ್ನ ಅಣ್ಣ ತಮ್ಮಂದಿರು, ಅದರಲ್ಲೂ ನಾನು ಸಹ ಒಬ್ಬ ಪತ್ರಕರ್ತ, ಒಬ್ಬ ಸಂಪಾದಕನಾಗಿ ಕೂಡ ಕೆಲಸ ಮಾಡ್ತಾ ಇದ್ದೇನೆ ಹೊಸಕೋಟೆ ಮಿತ್ರ ಮಾಸಪತ್ರಿಕೆಯ. ಹಾಗಾಗಿ ಇವತ್ತಿನ ಒಂದು ಈ ಸುದ್ದಿಗೋಷ್ಠಿ ನಡೆಸ್ತಾ ಇರೋ ಉದ್ದೇಶ ಏನಂದರೆ, ಶೋಷಣಕ್ಕೆ ಒಳಗಾಗಿ ತಮಟೆ ವೃತ್ತಿಗೆ ಆಗಿರ್ತಕ್ಕಂಥ ನೋವನ್ನು ಅರಿತಂತಹ ನಮ್ಮ ಮದನ್ ಪಟೇಲ್ ಸಾಹೇಬರು ಅವರ ಮಗನ ನಿರ್ದೇಶನದಲ್ಲಿ, ಮಯೂರ್ ಪಟೇಲ್ ಅವರ ನಿರ್ದೇಶನದಲ್ಲಿ ತಮಟೆ ಚಿತ್ರ ಬಿಡುಗಡೆ ಆಯಿತು. ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳ ಎಲ್ಲ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿ ಯಶಸ್ವಿ ಅಂತ ಮುನ್ನಡೀತಾ ಇದೆ. ಈ ಹಿಂದೆ ತಮಟೆ ಅದರ ಮಹತ್ವ, ಅದರ ಶಕ್ತಿ, ಅದರ ಬಗ್ಗೆ ಕೂಲಂಕುಷವಾಗಿ ನೋಡಿದಂಥ ನಾವೆಲ್ಲರೂ ಸಹ ರಾಜ್ಯಾದ್ಯಂತ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಚಿತ್ರವನ್ನು ವೀಕ್ಷಿಸಿದ್ದಾರೆ. ಆದರೆ ಈ ಚಿತ್ರಕ್ಕೆ ಸಲ್ಲಬೇಕಾದಂಥ ಪ್ರಶಸ್ತಿಗಳನ್ನು ಸರ್ಕಾರ ಇರ್ಬೋದು, ಮತ್ತು ಈ ಪ್ರಶಸ್ತಿಗೆ ಆಯ್ಕೆ ಸಮಿತಿ ಇರ್ಬೋದು, ಅದು ಏನಿದ್ರು ಗೋಲ್ಮಾಲ್ ಆಯ್ಕೆ ಸಮಿತಿ ಅಂತ ಆದಂಗಾಗಿದೆ. ಯಾರಿಗೆ ಸಲ್ಲಬೇಕು ಪ್ರಶಸ್ತಿ, ಆ ಪ್ರಶಸ್ತಿ ಅವರಿಗೆ ಸಲ್ಲುತ್ತಾ ಇಲ್ಲ. ವ್ಯಾಪಾರೀಕರಣದ ಉದ್ದೇಶದಿಂದ ಈ ಆಯ್ಕೆ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ನಂಜುಂಡೇಗೌಡರು ದಕ್ಕಬೇಕಾದಂಥ, ಶೋಷಿತ ಒಳಗಾಗಿರ್ತಕ್ಕಂಥ ದಲಿತ ಸಮುದಾಯದ ಒಂದು ಚಿತ್ರವನ್ನು ಪರಿಗಣನೆಗೆ ತಗೊಳ್ದೇನೆ ಈ ಒಂದು ಚಿತ್ರಕ್ಕೆ ಪ್ರಶಸ್ತಿ ನೀಡೋದಕ್ಕೆ ನಿರಾಕರಿಸಿದ್ದಾರೆ. ಆದಷ್ಟು ಬೇಗ ಸರ್ಕಾರ ಎಚ್ಚೆತ್ತುಕೊಂಡು ಅವರು ಆಯ್ಕೆ ಮಾಡಿರತಕ್ಕಂಥ ಆಯ್ಕೆ ಸಮಿತಿಯ ಶಿಫಾರಸುಗಳನ್ನು ತಿರಸ್ಕರಿಸಿ ಮತ್ತೊಮ್ಮೆ ಈ ಒಂದು ಪ್ರಶಸ್ತಿನ ಒಳ್ಳೆ ನಿಷ್ಠಾವಂತ ಕಲಾವಿದರ ಕಡೆಯಿಂದ ಚಿತ್ರವನ್ನು, ನೈಜ ಚಿತ್ರವನ್ನು ಮತ್ತೊಮ್ಮೆ ವೀಕ್ಷಿಸಿ ಜನರ ಅಭಿಪ್ರಾಯವನ್ನು ಸಂಗ್ರಹಿಸಿ ಈ ಪ್ರಶಸ್ತಿಯನ್ನು ಈಗ ಏನು ಘೋಷಣೆ ಮಾಡಿದರೆ ಅದನ್ನು ತಡೆ ಹಿಡಿದು ಈ ಚಿತ್ರಕ್ಕೆ ಪ್ರಶಸ್ತಿ ನೀಡಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ. ಹಿರಿಯ ದಲಿತ ಮುಖಂಡರಾದಂಥ ಗುಲ್ಬರ್ಗದಿಂದ ಆಗಮಿಸಿರುವ ಶ್ಯಾಮ್ ನಾಟಿಕರ್ ಅವರು ಮಾತಾಡ್ತಾರೆ. ಎಲ್ಲ ಮಾಧ್ಯಮದ ಮಿತ್ರರಿಗೆ ಮುಂಜಾನೆ ನಮಸ್ಕಾರ ಹೇಳ್ತಾ, ಈಗಾಗಲೇ ಇಡೀ ರಾಜ್ಯದಂತ ತಮಟೆ ಚಲನಚಿತ್ರ ಒಂದು ಒಳ್ಳೆಯ ರೀತಿಯಲ್ಲಿ ಪ್ರದರ್ಶನವಾದ ಆ ದಲಿತರ ಆ ಕೂಗನ್ನ ಸಮಾಜಕ್ಕೂ ಮತ್ತು ಜನರಿಗೆ ಮನಮುಟ್ಟುವಂತೆ ಒಂದು ಚಲನಚಿತ್ರ ಇದೆ. ಆ ಚಿತ್ರಕ್ಕೆ 2019ನೇ ಇಸ್ವಿಯ ಚಲನಚಿತ್ರದ ಪ್ರಶಸ್ತಿ ಕೊಡಬೇಕಾಗಿತ್ತು ಕರ್ನಾಟಕ ಸರ್ಕಾರ. ಈಗಾಗಲೇ ಅದನ್ನು ಮತ್ತೊಮ್ಮೆ ಪರಿಶೀಲಿಸಿ, ಈ ಚಿತ್ರವನ್ನು ಪರಿಶೀಲಿಸಿ ಈ ಚಿತ್ರಕ್ಕೆ ಸಿಗಬೇಕಾದ ಮಾನ್ಯತೆಯನ್ನು ಈ ಸರ್ಕಾರ ಎಚ್ಚೆತ್ತು ಕೊಡಬೇಕಾಗತ್ತೆ. ಈ ಮಾಧ್ಯಮ ಮೂಲಕ ತಮ್ಮೆಲ್ಲರಲ್ಲಿ ವಿನಂತಿ ಪೂರ್ವಕ ನಾನು ಕೋರಿಕೆ ಮಾಡ್ತಾ ಇದ್ದೀನಿ. ಮಾಧ್ಯಮದಲ್ಲಿ ಹೆಚ್ಚಿನ ಪ್ರಚಾರ ಮಾಡಿ ಇದನ್ನು ಸರ್ಕಾರಕ್ಕೆ ಮನಮುಟ್ಟುವಂತೆ ಅಂತ ತಾವು ಹೇಳಿ ಈ ಚಿತ್ರಕ್ಕೆ ನ್ಯಾಯ ಒದಗಿಸಿಕೊಡ್ಬೇಕನ್ನಂತ ಉದ್ದೇಶದಿಂದ ಹೇಳ್ತೇನೆ. ಮತ್ತು ಇಡೀ ರಾಜ್ಯದ ಈ ದಲಿತರ ಕೂಗು ಯಾವ ರೀತಿ ಇದೆ, ಹಿಂದಿನ ವಿಷಯಗಳಲ್ಲಿ ಈ ಆಗದಂಥ ಅನ್ಯಾಯವನ್ನ ಎತ್ತಿಡಿದು ಮದನ್ ಪಟೇಲ್ ಅವರು ಮುಖಾಂತರ ಎತ್ತಿಡಿದು ಜನರಿಗೆ ಪರಿಚಯ ಮಾಡಿದಂಥ ಚಿತ್ರ ಇದೆ. ಇದಕ್ಕೆ ಏನು ಸಲ್ಲಬೇಕಾಗಿದೆ ಚಲನಚಿತ್ರ ಪ್ರಶಸ್ತಿ ತಾವು ಈ ಕೊಟ್ಟಂಥ ಚಲನಚಿತ್ರ ತಡೆ ಹಿಡಿದು ಇದಕ್ಕೆ ಪರಿಶೀಲಿಸಿ ತಕ್ಷಣ
ಇದನ್ನು ಕ್ರಮಗೊಳ್ಳಬೇಕಂತ ಚಲನಚಿತ್ರದ್ದು ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಪೂರ್ವಕ ವಿನಂತಿ ಮಾಡ್ತೀನಿ. ತಾವು ಇದನ್ನ ಸರ್ಕಾರಕ್ಕೆ ಮನಮುಟ್ಟಬೇಕು, ಮಾಧ್ಯಮ ಮುಕ್ತ ಹೇಳ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಮೊದಲಿಗೆ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರುವಂಥ ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ನಮ್ಮ ಚಲನಚಿತ್ರರಂಗಕ್ಕೆ ಹಲವಾರು ರೀತಿಯಲ್ಲಿ ಸಹಕಾರವನ್ನು ಕೊಡ್ತಿರೋದು ತಮ್ಮ ಗಮನಕ್ಕೆ ತರ್ತಾನೆ. ಜೊತೆಗೆ ಕಳೆದ 5 ವರ್ಷಗಳಿಂದ ನಿಂತಿದ್ದಂತಹ ಪ್ರಶಸ್ತಿ ಮತ್ತು ಸಬ್ಸಿಡಿ ಸಹಾಯಧನವನ್ನು ನೀಡುವಂಥದ್ದನ್ನು ಈಗ ಏಕಕಾಲದಲ್ಲಿ ಮಾಡ್ತಾ ಇರೋದಕ್ಕೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ, ಆದರೆ ಈ ಒಂದು ಆಯ್ಕೆ ಸಮಿತಿಯ ಅಧ್ಯಕ್ಷರಾಗಿರುವಂಥ ಶ್ರೀ ನಂಜುಂಡೇಗೌಡರ ಒಂದು ಹಿನ್ನೆಲೆಯನ್ನು ತಮಗೆ ಹೇಳಲೇಬೇಕಾದದ್ದು ಅನಿವಾರ್ಯ. ಅವರು 2018ನೇ ಸಾಲಿನ ಸಹಾಯಧನ ಸಮಿತಿಯ ಅಧ್ಯಕ್ಷರಾಗಿದ್ದರು. ಆ ಸಂದರ್ಭದಲ್ಲಿ ಹಲವಾರು ನಿರ್ಮಾಪಕರಿಂದ ಅವರು ಹಲವಾರು ಬೇಡಿಕೆಗಳನ್ನು ಇಟ್ಟು ಅವರಿಂದ ಸಹಕಾರವನ್ನು ಪಡೆದಿರುವಂಥದ್ದು ವಿಧಾನಸೌಧ, ವಿಕಾಸಸೌಧ ಮತ್ತು ವಾರ್ತಾ ಇಲಾಖೆಯ ಮೂಲ ಗೋಡೆಯಲ್ಲೂ ಸಹ ಆ ವಿಷಯಗಳನ್ನು ನಾವು ಕೇಳಿದ್ದೇವೆ. ಅವರು ಏನಂದರೆ, ಒಬ್ಬ ನಿರ್ದೇಶಕನಾಗಿ ಅವರು ವರ್ತಿಸ್ತಿಲ್ಲ. ಪ್ರತಿದಿನ ಅವರ ವೃತ್ತಿ ಏನಪ್ಪ ಅಂದರೆ, ಬೆಳಿಗ್ಗೆ ಹೇಳೋದು, ಎಲ್ಲ ಮಂತ್ರಿಗಳ ಮನೆಗಳ ಹತ್ರ ಹೋಗೋದು, ವಿಧಾನಸೌಧ, ವಿಕಾಸಸೌಧ ಮತ್ತು ವಾರ್ತಾ ಇಲಾಖೆಗೆ ಒಂದು ರೌಂಡ್ ಹೊಡೆದು ಅಲ್ಲಿ ಆ ಸರ್ಕಾರ ಮತ್ತು ಚಲನಚಿತ್ರರಂಗದ ಒಬ್ಬ ಏಜೆಂಟ್ನಂತೆ ವರ್ತಿಸ್ತಿರೋದು ಭಾಳಷ್ಟು ಜನ ಗಮನಿಸಿದ್ದೀರಿ, ತಮಗೆ ಗೊತ್ತಿದೆ. ಅದಕ್ಕೆ ಭಾಳ ಚಿಕ್ಕ ಉದಾಹರಣೆ ಅಂದರೆ 2018ನೇ ಸಾಲಿನಲ್ಲಿ ಅವರು ಸಹಾಯಧನಕ್ಕೆ ಅಧ್ಯಕ್ಷರಾಗ್ತಾರೆ ಸಮಿತಿಗೆ. 2019ರಲ್ಲಿ ಅವರು ಆಯ್ಕೆ ಪ್ರಶಸ್ತಿ ಸಮಿತಿಗೂ ಸಹ ಅಧ್ಯಕ್ಷರಾಗ್ತಾರೆ. ಅಲ್ಲಿನ ವಾರ್ತಾ ಇಲಾಖೆಯ ಏನು ಒಂದು ಕಾನೂನಿನಂತೆ ಒಮ್ಮೆ ಆದವರು 3 ವರ್ಷಗಳ ಕಾಲ ಮತ್ತೊಮ್ಮೆ ಆಗೋಗಿಲ್ಲ. ಇಲ್ಲಿ ಅದನ್ನು ಧಿಕ್ಕರಿಸಿ ಅವರನ್ನು ಮತ್ತೆ 2019ಕ್ಕೆ ಆಯ್ಕೆ ಸಮಿತಿಗೆ ಮಾಡ್ತಾರೆ ಅನ್ನೋದರಲ್ಲಿ ಅವರ ಹಿತಾಸಕ್ತಿ ಏನಿದೆ ಮತ್ತು ಅವರು ಯಾವ ರೀತಿಯಲ್ಲಿ ತಮ್ಮ ಹಿಡಿತವನ್ನು ಇಲ್ಲಿ ಇಟ್ಕೊಂಡಿದ್ದಾರೆ ಅನ್ನೋದನ್ನು ತಾವು ಗಮನಿಸಿದ್ದೀರಿ. ತಮ್ಮ ಗಮನಕ್ಕೆ ನಾನು ತರ್ತಾ ಇದ್ದೇನೆ. ಅಲ್ಲದೆ ಇವರು ತಮ್ಮ ಏಜೆಂಟ್ಗಳನ್ನು ಬೇರೆ ಬೇರೆ ಅವರ ಮೂಲಕ ಯಾವ್ಯಾವ ಚಿತ್ರಗಳಿಗೆ ಸಬ್ಸಿಡಿ ಕೊಡಬೇಕಾಗಿತ್ತು ಅನ್ನೋದು 2018ರಲ್ಲಿ ಮುಗಿದೋಯ್ತು. ಅದು ಹಲವಾರು ವಿವಾದಗಳನ್ನು ಹುಟ್ಟಾಕಿ ಕೆಲವರು ಕೋರ್ಟ್ಗೂ ಹೋಗಿದ್ದಾರೆ ಆ ವಿಷಯದಲ್ಲಿ. 2019ರಲ್ಲಿ ಏನು ಅವರ ಅಧ್ಯಕ್ಷತೆಯಲ್ಲಿ ನೀಡಿದಂಥ ಪ್ರಶಸ್ತಿಯನ್ನು ಹಿರಿಯ ನಟರಾದಂಥ ಕಿಚ್ಚ ಸುದೀಪ್ರವರು ತಿರಸ್ಕರಿಸಿರೋದು ಹಲವಾರು ಸಂಶಯಗಳನ್ನು ಹುಟ್ಟಾಗ್ತದೆ. ಇಲ್ಲಿ ನಾವು ಮೊದಲಿಂದ ಗಮನಿಸ್ತಾ ಇದ್ದಿದ್ದು ರಾಜ್ಯ ಪ್ರಶಸ್ತಿಗಳನ್ನು ಸದಭಿರುಚಿಯ ಚಿತ್ರಗಳಿಗೆ, ವಿಶೇಷವಾಗಿ ಸಾಮಾಜಿಕವಾಗಿ ಪರಿಣಾಮ ಬೀರುವಂಥ ಚಿತ್ರಗಳನ್ನು ಗಮನಿಸಿ ಆ ಚಿತ್ರಗಳಿಗೆ ಪ್ರಶಸ್ತಿಯನ್ನು ನೀಡ್ತಿದ್ದು ಪರಿಪಾಠ ಆಗಿತ್ತು. ಆದರೆ ಈ ಬಾರಿ ಕಮರ್ಷಿಯಲ್ ಚಿತ್ರಕ್ಕೆ ಅವರು ಅತ್ಯುತ್ತಮ ಚಿತ್ರ ಅಂತ ಘೋಷಣೆ ಮಾಡಿದ್ದಾರೆ. ಅದಕ್ಕಾಗಿ ಒಂದು ಆಯ್ಕೆ ಇದೆ. ಯಶಸ್ವಿ ಆದಂಥ ಸಿನಿಮಾಗಳು, ಹಿಂದೆ ದರ್ಶನ್ ಅವ್ರ ಸಿನಿಮಾ, KGF ಸಿನಿಮಾಗಳನ್ನು ಅತ್ಯಂತ ಯಶಸ್ವಿ ಸಿನಿಮಾಗಳಿಗೆ ನೀಡುವಂಥದ್ದನ್ನು ನಾವು ಕಂಡಿದ್ದೇವೆ. ಆ ಸಾಲಿನಲ್ಲಿ ಈ ಸಲ ಬೇರೆ ಯಾವುದೋ ಚಿತ್ರ ಕೊಟ್ಟಿದ್ದಾರೆ. ಆ ಸಿನಿಮಾ ಯಾವಾಗ ಬಂತು ಯಾವಾಗ ಹೋಯಿತು ಗೊತ್ತಿಲ್ಲ. ಅಲ್ಲದೆ 2ನೇ ಅತ್ಯುತ್ತಮ ಚಿತ್ರ ಅಂಥೇಳಿ ಲವ್ ಮಾಕ್ಟೇಲ್ ಅಂತ ಒಂದು ಕಮರ್ಷಿಯಲ್ ಚಿತ್ರವನ್ನು ಆಯ್ಕೆ ಮಾಡಿದ್ದಾರೆ. ಅಲ್ಲದೆ ನನಗೆ ಬಹಳ ನೋವಾಗಿದ್ದೇನಪ್ಪ ಅಂದರೆ, ನಾಡೋಜ ಬರಗೂರು ರಾಮಚಂದ್ರಪ್ಪರವರ ಅಮೃತಮತಿ ಚಿತ್ರ. ಆ ಅಮೃತಮತಿ ಚಿತ್ರ ಹಲವಾರು ವಿದೇಶಗಳ ಚಲನಚಿತ್ರೋತ್ಸವದಲ್ಲಿ ಮೆಚ್ಚುಗೆಯನ್ನು ಪಡೆದು, ಪ್ರಶಸ್ತಿಯನ್ನು ಪಡೆದು ಅತ್ಯುತ್ತಮ ಚಿತ್ರ ಅಂಥೇಳಿ ಅದು ಈಗಾಗಲೇ ಎಲ್ಲರಿಗೂ ಗಮನದಲ್ಲಿದೆ. ಆ ಚಿತ್ರದ ನಾಯಕ ನಟಿಗೆ ನಾವೆಲ್ಲರೂ ಅತ್ಯುತ್ತಮ ನಾಯಕ ನಟಿ ಬರ್ಬೋದು ಅಂತ ನನಗೆ ಅಂದ್ಕೊಂಡಿದ್ದೆ. ಆದರೆ ನಂಜುಂಡೇಗೌಡರು ಅವರು ಯಾವ ರೀತಿಯಲ್ಲಿ ಆಯ್ಕೆ ಮಾಡಿದರೋ ಅದು ಸಂಶಯ ಬರ್ತಾಯಿದೆ. ಜೊತೆಗೆ ಅವರು ಆಯ್ಕೆ ಮಾಡಿರುವಂಥ ಹಲವಾರು ಚಿತ್ರಗಳು ಸಹ ನಮ್ಮೆಲ್ಲರಿಗೆ ಸಂಶಯ ಇದೆ. ಅದೆಲ್ಲದಕ್ಕೂ ಕಾರಣ ಸುದೀಪ್ರವರು ತಮ್ಮ ಏನು ನೀಡಿದಂತಹ ಪ್ರಶಸ್ತಿನ ತಿರಸ್ಕಾರ ಮಾಡಿರುವಂಥದ್ದು. ಅಲ್ಲದೆ ಇವರು ಪ್ರತಿ ಬಾರಿ ಆಯ್ಕೆ ಮಾಡುವ ಸಮಿತಿಗೆ ತಮ್ಮದೇ ಚೇಲಾಗಳನ್ನು
ಅವರು ಸಮಿತಿಯ ಸದಸ್ಯರನ್ನಾಗಿ ಹಾಕ್ಕೊಂಡು ಅವ್ರ ಮೂಲಕ ವ್ಯಾಪಾರ ಮಾಡ್ತಿರೋದು ನಮ್ಮೆಲ್ಲರ ಗಮನಕ್ಕೆ ಬಂದಿದ್ದರೂ ಸಹ ಇದು 2019 ಆಗಲಿ ನಂತರ ಮುಂದಿನ ದಿನಗಳಲ್ಲಿ ನಾವು ಮುಖ್ಯಮಂತ್ರಿಗಳ ಗಮನಕ್ಕೆ ಇದನ್ನು ತರೋಣ ಅಂತ ನಾವು ಅಂದ್ಕೊಂಡಿದ್ದೆ. ಸೊ ಈ ರೀತಿ ಹಲವಾರು ಚಿತ್ರಗಳಿಗೆ ಅನ್ಯಾಯ ಆಗಿದೆ. ಜೊತೆಗೆ ನನ್ನ ಚಿತ್ರಕ್ಕೆ ಬಹಳ ದೊಡ್ಡ ಅನ್ಯಾಯ ಆಗಿದೆ. ಅಲ್ಲದೆ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾಗಿದ್ದಂಥ ದಿವಂಗತ ಡಾಕ್ಟರ್ ಸಿದ್ಧಲಿಂಗಯ್ಯನವರು ಕೊನೆಯ ಗೀತೆ ಅವರು ಕಾಲ ಆಗುವ ಮುನ್ನ ಈ ಗೀತೆಯನ್ನು ನಮಗೆ ಬಳಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದರು. ನನ್ನ ಸಂಗೀತ ನಿರ್ದೇಶನದಲ್ಲಿ ಉತ್ತರ ದಿಕ್ಕಿಗೆ ರಾಣಿಯೊಬ್ಬಳು ಅಂತ ಒಂದು ಹಾಡು, ಭಾಳ ಅದ್ಭುತವಾದಂಥ ಹಾಡನ್ನು ಬರೆದಿದ್ದಾರೆ. ತಾವು ಕೇಳಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅಂಥ ಹಾಡನ್ನು ಸಹ ಅವರು ಕಡೆಗಣಿಸಿರೋದು ಶೋಚನೀಯ. ಮತ್ತು ನಮ್ಮ ಸಿನಿಮಾ ಒಬ್ಬ ದಲಿತ ತಮಟೆ ವಾದ್ಯಗಾರ ತನ್ನ ತಮಟೆಯನ್ನು ಕಳ್ಕೋತಾನೆ. ಸಮಾಜದ ದನಿ, ದಲಿತರ ದನಿಯಾದಂಥ ತಮಟೆಯನ್ನು ಅವನು ಪಡ್ಕೊಳ್ಳೋದ್ರಲ್ಲಿ ಯಾವ ರೀತಿ ತನ್ನ ಇಡೀ ಸಂಸಾರ ಹಾಗೂ ತನ್ನ ಜೀವನವನ್ನು ಅವನು ಮಾಡ್ಕೊಳ್ಳೋದ್ರಿಂದ ಒಂದು ಸಾರ ಇರುವಂತಹ ನನ್ನದೇ ಕಾದಂಬರಿ ಆಧಾರಿತವಾದಂಥ ತಮಟೆ ಚಿತ್ರಕ್ಕೆ ಅವರು ಯಾವುದೇ ಒಂದು ಇದರಲ್ಲಿ ಪರಿಗಣಿಸ್ತಾ ಇರೋದು ನನಗಂತೂ ತುಂಬ ನೋವು ತಂದಿದೆ. ಜೊತೆಗೆ ಅವರು ಬೇರೆ ಬೇರೆ ರೀತಿಯಲ್ಲಿ 2018ನೇ ಸಾಲಿನಲ್ಲಂತೂ ಬಹುಶಃ ತಮ್ಮ ಕಿವಿಗಳಿಗೂ ಇದು ಕೇಳಿರ್ಬೋದು. ಹಲವಾರು ಚಿತ್ರಗಳ ನಿರ್ಮಾಪಕರ ಬಳಿ ಅವರು ವ್ಯವಹಾರನ ಮಾಡಿ ಆ ಚಿತ್ರಗಳನ್ನು ಅವರು ಮಾಡಿದ್ದಾರೆ ಅನ್ನೋದು ತಮ್ಮೆಲ್ಲರ ಗಮನಕ್ಕೆ ನಾನು ತರುವಂಥ ಒಂದು ಇಷ್ಟ ಪಡ್ತೇನೆ. ಅವರು ಈ 2019ನೇ ಸಾಲಿನ ಈ ಒಂದು ಚಿತ್ರವನ್ನು ಏನು ಚಲನಚಿತ್ರ ಪ್ರಶಸ್ತಿಯನ್ನು ಸುದೀಪ್ರವರು ಸಹ ತಿರಸ್ಕಾರ ಮಾಡಿರೋ ಹಿನ್ನೆಲೆಯಲ್ಲಿ, ಹಲವಾರು ಸಂಶಯಗಳನ್ನು ಹುಟ್ಟು ಹಾಕಿರೋ ಹಿನ್ನೆಲೆಯಲ್ಲಿ ಅವರು ಕೊಟ್ಟಿರುವಂಥ ಸಿನಿಮಾಗಳ ಪಟ್ಟಿಯನ್ನು ನೋಡಿದಾಗ ಇದನ್ನು ಈ ಕೂಡಲೇ ನಿರ್ದೇಶಕರಾದಂಥ ಹಾಗೂ ಆಯ್ಕೆ ಸಮಿತಿಯ ಅಧ್ಯಕ್ಷರಾಗಿರುವಂಥ ಶ್ರೀ ನಂಜುಂಡೇಗೌಡರನ್ನು ಅವರ ಒಂದು ಪಟ್ಟಿಯನ್ನು ತಿರಸ್ಕರಿಸಿ, ಏನು ಕರ್ನಾಟಕ ಸರ್ಕಾರಕ್ಕೆ ಇದರಿಂದ ಬಹಳ ಕೆಟ್ಟ ಒಂದು ಕಪ್ಪು ಚುಕ್ಕೆ ಬಂದಿದೆ ಅಂತಲೇ ನಾನು ಭಾವಿಸ್ತೇನೆ. ಈ ಕೂಡಲೇ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ತಡೆ ಹಿಡಿದು ಹೊಸ ಒಂದು ಸಮಿತಿಯನ್ನು ಅವರು ರಚಿಸಿ ಮತ್ತೆ ಎಲ್ಲ ಚಿತ್ರಗಳನ್ನು ವೀಕ್ಷಣೆ ಮಾಡಿ ಒಂದು ಅತ್ಯುತ್ತಮ ಚಿತ್ರಗಳಿಗೆ ಪ್ರಶಸ್ತಿಯನ್ನು ಕೊಟ್ಟರೆ ನನ್ನಂಥ ಹಲವಾರು ಕಲಾವಿದರಿಗೆ, ನಿರ್ಮಾಪಕ ನಿರ್ದೇಶಕರಿಗೆ ಆದಂಥ ಅನ್ಯಾಯವನ್ನು ಸರಿಪಡಿಸ್ತಾರೆ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ನಮಸ್ಕಾರ. ಏನಾಗಿ ಕೇಳಂಗಿದ್ರೆ ಕೇಳ್ಬೋದು ಸರ್. ಏನು ಮಾಡಿ. ಅಲ್ಲ, ಇವತ್ತು ನಿಮ್ಮ ಸಿನಿಮಾಗೆ ಬಂದಿಲ್ಲ ಅನ್ನೋದ್ರಿಂದ ಈ ಹೊಸ ಸಮಿತಿ ರಚನೆ ಮಾಡಬೇಕಂತ ನನ್ನ ಸಿನಿಮಾನೇ ಅಂತಲ್ಲ ಸರ್. ಈಗ ನಾನು ಬರಗೂರು ರಾಮಚಂದ್ರ ಬುದ್ಧ ಅಮೃತಮತಿ ಸಿನಿಮಾ ಬಗ್ಗೆ ಹೇಳಿದೆ. ಅದು ಈ ನಮ್ಮ ಕನ್ನಡ ಚಿತ್ರ ಲಂಡನ್, ಬೇರೆ ಬೇರೆ ಫ್ರಾನ್ಸ್, ಎಲ್ಲ ವಿದೇಶಗಳಲ್ಲಿ ಅತ್ಯುತ್ತಮ ಚಿತ್ರ ಅಂತ ಅದು ಪ್ರಶಸ್ತಿಯನ್ನು ಪಡ್ಕೊಂಡಿದೆ. ಅಂಥ ಚಿತ್ರವನ್ನು ಕಡೆಗಣಿಸಿದ್ದಾರೆ. ಅದನ್ನು ಯಾವುದೋ ಒಂದು ಇದರಲ್ಲಿ ಅದನ್ನು ಮಾಡಿ ಅದಕ್ಕೂ ಸಹ ಅನ್ಯಾಯ ಆಗಿದೆ. ಅಂಥ ಹಲವಾರು ಸಿನಿಮಾಗಳಿಗೆ ಅನ್ಯಾಯ ಆಗಿದೆ. ನನ್ನ ಸಿನಿಮಾಗಾಗಿದೆ, ನನ್ನ ಖಂಡಿತ ನನ್ನ ಅನ್ಯಾಯ ಆಗಿದೆ ಅನ್ನೋ ನೋವು ನಾನು ತೋಡ್ಕೊಂಡಿದ್ದೀನಿ. ಅಲ್ಲದೆ ಈ ವ್ಯಕ್ತಿ ಯಾರಿದ್ದಾರೆ, ಈ ನಂಜುಂಡೇಗೌಡ ಅನ್ನೋಂಥ ವ್ಯಕ್ತಿ, ಈತ ಒಬ್ಬ ಈ ವಾರ್ತಾ ಇಲಾಖೆಯಲ್ಲಿ ಚಲನಚಿತ್ರರಂಗಕ್ಕೂ ಸರ್ಕಾರದ ನಡುವೆ ಒಬ್ಬ ಏಜೆಂಟ್ನಂತೆ ವರ್ತಿಸ್ಕೊಂಡಿದ್ದಾನೆ. ಇಂಥವರನ್ನು ಆ ಕಾಂಪೌಂಡಿಂದ ಒದ್ದು ಹೊರಗೆ ಹಾಕಬೇಕು. ಮೊದಲು ಇಂಥವರಿಂದ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತಿದೆ. ಈತ ಒಬ್ಬ ರಾಜಕಾರಣಿ ಶೈಲಿಯ ನಿರ್ದೇಶಕ. ಎಲ್ಲದರಲ್ಲೂ ಅವ್ರು ಕೈ ಆಡಿಸ್ತಾ ಇರ್ತಾರೆ. ಪ್ರತಿ ವರ್ಷದಲ್ಲೂ ಇರ್ತಾರೆ. 18ನೇ ಸಾಲಿನಲ್ಲೂ ಅವರೇ ಅಧ್ಯಕ್ಷರು ಸಹಾಯಧನಕ್ಕೆ, 19ನೇ ಸಾಲಿನಲ್ಲೂ ಅವರೇ ಪ್ರಶಸ್ತಿ, ಆಯ್ಕೆ ಪ್ರಶಸ್ತಿಗೆ ಅಧ್ಯಕ್ಷರು. ಇಂಥ ಅನ್ಯಾಯಗಳು ಬೇಕಾದಷ್ಟು ಜನ ಇದ್ದಾರೆ ಕನ್ನಡ ನಾಡಿನಲ್ಲಿ. ಬಹಳ ಅತ್ಯಂತ ಒಳ್ಳೊಳ್ಳೆಯ ನಿರ್ದೇಶಕರುಗಳಿದ್ದಾರೆ. ಅಂಥವನ್ನೆಲ್ಲನೂ ನೀವು ಆಯ್ಕೆ ಮಾಡ್ಬೋದು. ಕೇವಲ ನಂಜುಂಡೇಗೌಡ ಒಬ್ಬನೇ ಅಲ್ಲ. ಇದ್ದಾನೆ ನಂಜುಂಡೇಗೌಡರ ಈ ಅವ್ಯವಹಾರಗಳ ಬಗ್ಗೆ ಭಾಳಷ್ಟು ನಾನು ಕೇಳಿದ್ದೇನೆ, ಎಲ್ಲರೂ ಕೇಳಿರ್ತಾರೆ. ಅಂಥ ವ್ಯಕ್ತಿ ಮಾಡಿರೋದ್ರಿಂದ ಮತ್ತು ಅದನ್ನು ತಿರಸ್ಕಾರವನ್ನು ಮಾಡಿರೋದ್ರಿಂದ ಇದು ಸೂಕ್ತವಾಗಿ ಸರ್ಕಾರಕ್ಕೆ ಕೆಟ್ಟ ಹೆಸರು ಬಂದಿದೆ. ಕೂಡಲೇ ಸರ್ಕಾರ ಅದನ್ನು ತಡೆ ಹಿಡಿದು ಮತ್ತೊಮ್ಮೆ ಅದನ್ನು ಮಾಡಿ ಅಂತ ಹೇಳೋದು ನನ್ನ ಒಂದು ಆಶಯ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.